ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಹೋದರೆ ಟೀಕೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ. ನಿಮಗೆ ಸಂವಿಧಾನದಲ್ಲಿ ಹಕ್ಕುಗಳು ಕೊಟ್ಟಿದ್ದಾರೆ, ನಿಮಗೆ ಸ್ವಾತಂತ್ರ್ಯದ ಹಕ್ಕಿದೆ, ಅದನ್ನು ಮಾಡಲಿಕ್ಕೆ ನಮ್ದೇನು ತಕರಾರಿಲ್ಲ. ಆದರೆ ನಾವು ಮಾಡಿದೀವೋ ಇಲ್ವೋ, ಅವರು ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಅರ್ಹತೆ ಇದೆಯಾ ಇಲ್ವಾ, ಈಗಲೂ ಹೇಳ್ತಲೇ ಇದ್ದಾರೆ. ಸಿದ್ದರಾಮಯ್ಯನವರು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಿಜ ಹೇಳ್ಬೇಕು ಅಂತಂದ್ರೆ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡ್ತದೆ ಅಂತ ಬರೆಯೋದು ಇವರೇ. ಖಾಲಿನೇ ಇರೋ ಕುರ್ಚಿ ಬದಲಾವಣೆ ಆಗ್ಬಿಡ್ತದೆ. ಆಮೇಲೆ ಎಲ್ಲರೂ ಒಂದ್ ಕಡೆ ಊಟಕ್ಕೆ ಸೇರಿದ್ರೆ ಆ ಊಟಕ್ಕೆ ಸೇರಿದ್ರೆ ಒಂದು ದೊಡ್ಡ ಸುದ್ದಿ ಊಹೆ ಮೇಲೆ ಬರೆದ್ಬಿಡೋದು, ಅಲ್ಲಿ ರಾಜಕೀಯ ಚರ್ಚೆ ಆಗಿರ್ಬೋದು, ಈ ಥರನೇ ಚರ್ಚೆ ಆಗಿರ್ಬೋದು. ಒಂದೊಂದ್ಸಾರಿ ನಾನು ನೋಡ್ತಾ ಇರ್ತೀನಿ ಟಿವಿಗಳಲ್ಲಿ, ಡೈಲಾಗ್ನೇ ಬರೆದು ಬಿಡ್ತಾರೆ ಅವರೇ, ಈ ತರ ಮಾತಾಡಿರಬಹುದು ಅಂತ ಡೈಲಾಗ್ನೇ ಬರೆದು ಬಿಡ್ತಾರೆ. ಎಂ ಬಿ ಪಾಟೀಲ್ ಹಿಂಗ್ ಮಾಡಿದ್ರು, ಕೆ ಎಚ್ ಮುನಿಯಪ್ಪ ಈ ತರ ಮಾತಾಡಿದ್ರು, ಕೆ ಜೆ ಜಾರ್ಜ್ ಹಿಂಗ್ ಮಾತಾಡಿದ್ರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗ್ ಮಾತಾಡೋದು ಅಂತ ಬರೆದು ಬಿಡೋದು. ನಾವು ಮಾತಾಡಿರೋದೇ ಬೇರೆ, ನೀವು ಬರೆಯೋದೇ ಬೇರೆ, ಅದು ಜನಗಳಿಗೆ ತಲುಪೋದೇ ಬೇರೆ. ಇದರಿಂದ ಜನಗಳಿಗೆ ಅನುಕೂಲ ಆಗೋದಾದ್ರೆ, ಸಮಾಜಕ್ಕೆ ಒಳ್ಳೇದಾಗೋದಾದ್ರೆ ಬರೀರಿ, ನಂದೇನು ತಕರಾರು.